ಬಾಂಧವರೇ, ಎಲ್ಲರಿಗೂ ನಿಮ್ಮ ಶಿವಂ ದೀಕ್ಷಿತ್ ಮಾಡುವ ನಮಸ್ಕಾರಗಳು. ದಿನಾಂಕ 17ನೇ ತಾರೀಕು 7ನೇ ತಿಂಗಳು 2024 ಬುಧವಾರ. ಈ ದಿನ ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯನೆ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷ, ಶುಭವಾರ ಬುಧವಾರ. ಈ ದಿನ ತಿಥಿ ಬಂದು ಏಕಾದಶಿ ತಿಥಿ, ಸಂಜೆ 5:45 ಇದೆ. ಅನುರಾಧ ನಕ್ಷತ್ರ ರಾತ್ರಿ 1:25 ಇದೆ. ಶುಭ್ರ ಯೋಗ ಇದೆ, ವನಜಕರಣ ಇದೆ. ಮತ್ತೆ ಈ ದಿನ ಸಿದ್ಧ ಯೋಗನೂ ಇದೆ. ಸಿದ್ಧ ಯೋಗ ಬಂದು ರಾತ್ರಿ 1:25 ಸಿದ್ಧ ಯೋಗ ಇದೆ. ಈ ದಿನ ತುಂಬಾ ವಿಶೇಷವಾದಂತಂದ್ರೆ ಮೊದಲ ಏಕಾದಶಿ ಅಂತ ಹೇಳಿ ಕರಿತೀವಿ. ದಕ್ಷಿಣಾಯನದಲ್ಲಿ ಮೊದಲ ಏಕಾದಶಿ ಅಂತ ಹೇಳಿ ಕರಿತೀವಿ. ಮತ್ತೆ ತೊಲೆ ಏಕಾದಶಿ ಅಂತಾನು ಕರಿತೀವಿ. ಈ ದಿನ ತುಂಬಾ ಏಕಾದಶಿ ವ್ರತವನ್ನ ಆಚರಣೆ ಮಾಡೋದ್ರಿಂದ, ಗೋ ಪದ್ಮನಾಭ ವ್ರತವನ್ನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತದೆ. ಏಕಾದಶಿ ಇರೋದ್ರಿಂದ ಏಕಾದಶಿ ದಿವಸ ಏನ್ ಮಾಡ್ಬೇಕಂದ್ರೆ, ಪ್ರತಿಯೊಬ್ಬ ಮನುಷ್ಯನು ಉಪವಾಸವನ್ನ ಆಚರಣೆ ಮಾಡೋದು ಬಹಳ ಉತ್ತಮ. ಉಪವಾಸ ಇದ್ದು ತಮ್ಮ ಇಷ್ಟ ಕಾಮರ್ಥ ಫಲ ಸಿದ್ಧಿ ಆಗ್ಲಿ ಅಂತೇಳಿ ಮಹಾವಿಷ್ಣುಗೆ, ಸತ್ಯನಾರಾಯಣನಿಗೆ ಸ್ವಾಮಿಗೆ ಸಂಕಲ್ಪ ಮಾಡಿಕೊಂಡು ನಿಮ್ಮ ಕೋರಿಕೆಗಳು ನೆರವೇರಲಿ ಅಂತೇಳಿ ಈ ದಿನ ಮಹಾವಿಷ್ಣು ಪಾರಾಯಣ ಸ್ತೋತ್ರವನ್ನ ಪಠನೆ ಮಾಡೋದರಿಂದ, ಸಹಸ್ರನಾಮ ಸ್ತೋತ್ರವನ್ನ ಹೇಳಿಕೊಳ್ಳೋದರಿಂದ, ಮತ್ತೆ ವಿಶೇಷವಾಗಿ ಕೋರಿದ ವರಗಳನ್ನ ಕ್ಷಣದಲ್ಲಿ ನೆರವೇರಿಸಕ್ಕಂತಹ ಶ್ರೀ ಮಹಾಲಕ್ಷ್ಮಿ ಸಮೇತ ಸತ್ಯನಾರಾಯಣ ವ್ರತವನ್ನ ಮಾಡೋದರಿಂದ ಎಲ್ರಿಗೂ ಒಳ್ಳೆಯದಾಗುತ್ತದೆ. ಆದ್ರಿಂದ ಇವತ್ತು ಏಕಾದಶಿ ಆಗಿರೋದ್ರಿಂದ, ತೊಲೆ ಏಕಾದಶಿ ಆಗಿರೋದ್ರಿಂದ, ಮೊದಲ ಏಕಾದಶಿ, ದಕ್ಷಿಣಾಯನದಲ್ಲಿ ಮೊದಲ ಏಕಾದಶಿ ಆಗಿರೋದ್ರಿಂದ ಈ ದಿನ ಮಹಾವಿಷ್ಣುವನ ಆರಾಧನೆ ಮಾಡೋದು ತುಂಬಾ ಒಳ್ಳೆಯದು. ಮತ್ತೆ ಬುಧವಾರನೇ ಬಂದಿರೋದ್ರಿಂದ, ಏಕಾದಶಿ ತಿಥಿ ಬುಧವಾರನೇ ಬಂದಿರೋದ್ರಿಂದ, ಬುಧವಾರ ವಿಷ್ಣುವಿಗೆ ಪ್ರಿಯವಾದ ದಿನೋದರಿಂದ ವಿಷ್ಣು ದೇವರನ್ನ ಆರಾಧನೆ ಮಾಡುವುದು, ಶ್ರೀನಿವಾಸ ದೇವರನ್ನ ಆರಾಧನೆ ಮಾಡೋದರಿಂದ ಒಳ್ಳೆಯದಾಗುತ್ತದೆ. ಈ ದಿನ ಬುಧಗ್ರಹ ಬಂದು ಎಲ್ಲರೂ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಬುಧಗ್ರಹ ದೇವರ ಜಪ ಮಾಡ್ಕೊಳ್ಳಿ. ಪ್ರಿಯಂಗು ಕಲಿಕಾಶ್ಯಾಮ್ಯಂ ರೂಪೇಣಂ ಪ್ರತಿ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಓಂ ಬುಧಗ್ರಹಾಯ ನಮಃ ಅಂತೇಳಿ ಬುಧವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಬುಧ ದೇವರಿಗೆ ಅಧಿದೇವತೆ ವಿಷ್ಣು ದೇವರಾಗಿರೋದ್ರಿಂದ, ಮತ್ತೆ ಪ್ರತ್ಯಾದಿ ದೇವತೆ ಮಹಾವಿಷ್ಣು ಆಗಿರೋದ್ರಿಂದ, ಯಾರಾದ್ರೂ ವ್ಯವಸಾಯ ಮಾಡ್ತೀರಾ, ತೋಟಗಳನ್ನ ಮಾಡ್ತೀರಾ ಅಂತವ್ರು ಈ ದಿನ ಸಸ್ಯಾಧಿಪತಿ ದೇವರನ್ನ ಪೂಜೆ ಮಾಡೋದ್ರಿಂದ, ವಿಷ್ಣು ಆರಾಧನೆ ಮಾಡೋದ್ರಿಂದ ನೀವು ಮಾಡಿದ ವ್ಯವಸಾಯ ತೋಟಗಳಲ್ಲಿ ಒಳ್ಳೆ ಬೆಳೆ ಚೆನ್ನಾಗಾಗುತ್ತದೆ. ಮತ್ತು ಫಸಲು ಚೆನ್ನಾಗಿ ಬಂದು ಒಳ್ಳೆ ರೇಟ್ ಕೂಡ ಚೆನ್ನಾಗಿ ಸಿಗುತ್ತದೆ. ಈ ದಿನ ಯಾರಾದ್ರೂ ಹೊಸದಾಗಿ ಏನಾದ್ರೂ ಬೆಳೆಯನ್ನ ಬಿತ್ತನೆ ಅನ್ಕೊಳ್ಳೋರು ಈ ದಿನ ಸಂಜೆ 5 ಗಂಟೆ ಒಳಗಡೆ ರಾಹುಕಾಲ, ಯಮಗಂಡ ಕಾಲ, ಗುಳಿಕಾಲಗಳನ್ನು ಬಿಟ್ಟು ಈ ದಿನ ಯಮಗಂಡ ಕಾಲ ಬಂದು ಪ್ರಾತಃ ಕಾಲದಲ್ಲಿ 7:40 9:15 ಯಮಗಂಡ ಕಾಲ ಇದೆ. ಗುಳಿಕಾಲ 10:45 12:15 ಗುಳಿಕಾಲ ಇದೆ. ರಾಹುಕಾಲ ಬಂದು ಮಧ್ಯಾಹ್ನ 12 ಕಾಲದಿಂದ 2 ಗಂಟೆವರೆಗೂ ರಾಹುಕಾಲ ಇದೆ. ಈ ಕಾಲಗಳನ್ನು ಬಿಟ್ಟು ಒಳ್ಳೆ ಉತ್ತಮವಾದ ಕಾಲದಲ್ಲಿ ಬುಧವಾರೆಯಲ್ಲಿ, ಗುರುವಾರೆಯಲ್ಲಿ ಹೊಸದಾಗಿ ಬಿತ್ತನೆ ಮಾಡೋದ್ರಿಂದ ವ್ಯವಸಾಯದಲ್ಲಿ ಒಳ್ಳೆ ಲಾಭ ಬರುತ್ತದೆ. ಮತ್ತೆ ಯಾರಾದ್ರೂ ಹೊಸದಾಗಿ ಏನಾದ್ರೂ ನೂತನ ಕೆಲಸಗಳನ್ನ ಪ್ರಾರಂಭ ಮಾಡೋದ್ರಿಂದ, ಏನಾದ್ರೂ ಬದಲಾವಣೆ ಮಾಡೋದ್ರಿಂದ ಒಳ್ಳೆಯದಾಗುತ್ತದೆ. ಈ ದಿನ ಮಹಾವಿಷ್ಣುವಿನ ಪೂಜೆ ಮಾಡೋದನ್ನ ಮರೆಯಬೇಡಿ. ಸತ್ಯನಾರಾಯಣ ಸ್ವಾಮಿ ಹತ್ತಿರದಲ್ಲಿರ್ತಕ್ಕಂಥ ಸತ್ಯನಾರಾಯಣ ಸ್ವಾಮಿ ದೇವಾಲಯಕ್ಕೆ ಹೋಗಿ ಬನ್ನಿ. ಮಹಾವಿಷ್ಣು ದೇವಾಲಯಕ್ಕೆ ಹೋಗಿ ದೇವರ ಆರಾಧನೆ ಮಾಡಿ. ಈ ದಿನ ಉಪವಾಸ ಇರೋದು ತುಂಬಾ ಒಳ್ಳೆಯದು. ಏಕಾದಶಿ ಇರೋದ್ರಿಂದ ದೇವತೆಗಳು ಕೂಡ ಸಹ ಈ ದಿನ ಉಪವಾಸ ಇರ್ತಾರೆ. ಆದ್ರಿಂದ ನಾವು ಕೂಡ ಉಪವಾಸ ಇದ್ದು ದೇವರ ಧ್ಯಾನವನ್ನ ಮಾಡೋದ್ರಿಂದ, ಉಪವಾಸಗಳಿಂದ ತುಂಬಾ ಒಳ್ಳೆಯದಾಗುತ್ತದೆ. ಅದೇ ರೀತಿಯಾಗಿ ನಾಳೆ ಬಂದು 18ನೇ ತಾರೀಕು 7ನೇ ತಿಂಗಳು 2024 ಗುರುವಾರ ಪಂಚಾಂಗ ಶ್ರವಣ ನೋಡೋದಾದ್ರೆ, ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯನೆ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷ, ಶುಭ ತಿಥಿ ಬಂದು ನಾಳೆ ಶುದ್ಧ ದ್ವಾದಶಿ ತಿಥಿ ಇದೆ. ನಕ್ಷತ್ರ ಬಂದು ಜ್ಯೇಷ್ಠ ನಕ್ಷತ್ರ ಇದೆ. ಬ್ರಹ್ಮಯೋಗ ಇದೆ. ಭವಕರಣ ಇದೆ. ವರ್ಜ ಅನ್ನೋದು ಇಲ್ಲ. ಈ ದಿನ ಪ್ರಬಲ ಯೋಗ ಇದೆ. ಮತ್ತೆ ಈ ದಿನವನ್ನ ವಾಸುದೇವ ದ್ವಾದಶಿ ಅಂತ ನಾವು ಕರೀತೀವಿ. ಮತ್ತೆ ಶುಕ್ರ ದ್ವಾದಶಿ ಅಂತಾನು ಕರೆಯುತ್ತೇವೆ. ಆದ್ರಿಂದ ವಾಸುದೇವನನ್ನ ಆರಾಧನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತದೆ. ಪ್ರಯಾಣ ಮಾಡುವಾಗ ದೇವರ ಧ್ಯಾನವನ್ನು ಮಾಡೋದ್ರಿಂದ, ನಾಮ ಮಂತ್ರವನ್ನು ಜಪ ಮಾಡೋದ್ರಿಂದ ಓಂ ನಮೋ ವಾಸುದೇವಾಯ ನಮಃ ಮಂತ್ರವನ್ನು ಹೇಳ್ಕೊಳ್ಳಿ. ಮತ್ತೆ ಆರೋಗ್ಯದಲ್ಲಿ ಯಾರಿಗಾದ್ರೂ ಸಮಸ್ಯೆ ಇದ್ರೆ ಧನ್ವಂತರಿ ನಾಮ ಮಂತ್ರವನ್ನು ಜಪನೆ ಮಾಡೋದ್ರಿಂದ ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಹೇ ಅಮೃತ ಕಲಶ ಹಸ್ತಾಯ ಸರ್ವಾಮಯ ವಿನಾಶಾಯ ತ್ರೈಲೋಕ್ಯನಾಥ ಮಹಾವಿಷ್ಣವೇ ಸ್ವಾಹ ಅಂತೇಳಿ ವಾಸುದೇವರ
ನಾಮವನ್ನು ಜಪ ಮಾಡೋದ್ರಿಂದ ಆರೋಗ್ಯ ಸಮಸ್ಯೆಗಳು ಪರಿಹಾರ ಆಗುತ್ತದೆ, ಆರೋಗ್ಯ ಸಮೃದ್ಧಿ ಆಗುತ್ತದೆ. ಈ ಗುರುವಾರ ಬೆಳಗ್ಗೆ 6ರಿಂದ 7:30ವರೆಗೂ ಯಮಗಂಡ ಕಾಲ ಇದೆ. ಗುಳಿಕಾಲ 9ರಿಂದ 10:45 ಗುಳಿಕಾಲ ಇದೆ. ರಾಹುಕಾಲ 1:30ಯಿಂದ 3 ಗಂಟೆ ಮಧ್ಯದಲ್ಲಿವರೆಗೂ ಇದೆ. ತದನಂತರ ನಾವು ಇನ್ನೊಂದು ದಿನ ಈ ವಾರದಲ್ಲಿ ಶುಕ್ರವಾರವನ್ನ ನೋಡೋದಾದ್ರೆ 19ನೇ ತಾರೀಕು 7ನೇ ತಿಂಗಳು 2024ನೇ ಶುಕ್ರವಾರ. ಈ ದಿನ ನಮಗೆ ತ್ರಯೋದಶಿ ತಿಥಿ ಇದೆ. ತ್ರಯೋದಶಿ ತಿಥಿ ಇದೆ. ತ್ರಯೋದಶಿ ತಿಥಿ ಸಂಜೆ 5:54 ಇದೆ. ಮೂಲಾ ನಕ್ಷತ್ರ ಇದೆ, ಐಂದ್ರ ಯೋಗ ಇದೆ, ಕೌಲವಕರಣ ಇದೆ. ಈ ದಿನ ಅಮೃತ ಯೋಗ ಇದೆ. ರಾತ್ರಿ 2:40 ಅಮೃತ ಯೋಗ ಇದೆ. ತ್ರಯೋದಶಿ ತಿಥಿ. ಈ ದಿನ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ 7:40ರಿಂದ 9 ಗಂಟೆವರೆಗೂ ಗುಳಿಕಾಲ ಇದೆ. 10:30ಯಿಂದ 12 ಗಂಟೆವರೆಗೂ ರಾಹುಕಾಲ ಇದೆ. ಮತ್ತೆ ಸಂಜೆ 3 ಗಂಟೆಯಿಂದ 4:45 ಯಮಗಂಡ ಕಾಲ ಇದೆ. ಈ ದಿನದ ವಿಶೇಷತೆ ಏನಂತಂದ್ರೆ ಶುಕ್ರವಾರ, ಅದರಲ್ಲಿ ಆಷಾಢ ಮಾಸದಲ್ಲಿ ದಕ್ಷಿಣಾಯನದಲ್ಲಿ ಶುಕ್ರವಾರ ಬಂದಿರೋದ್ರಿಂದ ಯಾರಾದ್ರೂ ವೈಭವ ಲಕ್ಷ್ಮಿ ವ್ರತವನ್ನ ಆಚರಣೆ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಂಥವರು ವೈಭವ ಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡೋದು ತುಂಬಾ ಉತ್ತಮ. ತ್ರಯೋದಶಿ ತಿಥಿ ತುಂಬಾ ಶಿವನಿಗೆ ಪ್ರಿಯವಾದ ದಿನ. ಮತ್ತೆ ಇನ್ನೊಂದು ಎರಡನೇ ವಿಷಯ ಅಂತಂದ್ರೆ ಈ ದಿನ ನಕ್ಷತ್ರ ಮೂಲಾ ನಕ್ಷತ್ರ ಆಗಿರೋದ್ರಿಂದ, ಮಹಾಲಕ್ಷ್ಮಿ ನಕ್ಷತ್ರ ಆಗೋದ್ರಿಂದ ಈ ದಿನ ಆಷಾಢ ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದ ಸಂಜೆ ಗೋಧೂಳಿ ಲಗ್ನದಲ್ಲಿ 5 ಗಂಟೆಯಿಂದ 7 ಗಂಟೆ ಮಧ್ಯದಲ್ಲಿ ವೈಭವ ಲಕ್ಷ್ಮಿ ವ್ರತ ಆಚರಣೆ ಮಾಡೋದ್ರಿಂದ ಮತ್ತೆ ಆಷಾಢ ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದ ಎಲ್ರಿಗೂ ಒಳ್ಳೇದಾಗುತ್ತದೆ. ಯಾರಿಗಾದರೂ ಸ್ಥಿರ ಶಾಶ್ವತ ಅಷ್ಟೈಶ್ವರ್ಯ ಬೇಕು, ಹಣಕಾಸಿನ ಸಮಸ್ಯೆಗಳಿಂದ ಯಾರು ಬಳಲ್ತಾ ಇದ್ದೀರೋ, ತುಂಬಾ ಸಫರ್ ಆಗ್ತಾ ಇದ್ದೀರೋ ಅಂಥವರು ಈ ದಿನ ವೈಭವ ಲಕ್ಷ್ಮಿ ವ್ರತವನ್ನು ಪೂಜೆ ಮಾಡೋದ್ರಿಂದ, ಇಲ್ಲಾದ್ರೆ ಒಂದು ಬೆಳ್ಳಿ ಕಲಶದಲ್ಲಿ ಸ್ವಲ್ಪ ಬಂಗಾರವನ್ನು ಹಾಕಿ ವೀಳ್ಯದೆಲೆ ಹೂವು ಇಟ್ಟು ಲಕ್ಷ್ಮೀ ಪೂಜೆಯನ್ನು ಮಾಡೋದರಿಂದ, ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳೋದ್ರಿಂದ ಸಕಲ ದಾರಿದ್ರ್ಯ ನಿವಾರಣೆಯಾಗಿ ಸ್ಥಿರವಾದ ಶಾಶ್ವತ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಈ ದಿನ ವಿಶೇಷವಾದ ಲಕ್ಷ್ಮೀ ಪೂಜೆಯನ್ನು ಮಾಡೋದನ್ನ ಮರಿಬೇಡಿ. ಎಲ್ಲರೂ ಲಕ್ಷ್ಮೀ ಪೂಜೆಯನ್ನ ಮಾಡಿ. ಮತ್ತೆ ಲಕ್ಷ್ಮೀ ವಾಹನವಾದ ಒಂದು ಗೂಬೆ ಪಕ್ಷಿಯನ್ನ ದರ್ಶನ ಮಾಡೋದರಿಂದ ಕೂಡ ಒಳ್ಳೆಯದಾಗುತ್ತದೆ. ತದನಂತರ ಶನಿವಾರ 19ನೇ ತಾರೀಕು ಆಯ್ತು. ಈಗ 20ನೇ ತಾರೀಕು 7ನೇ ತಿಂಗಳು 2024ನೇ ಶನಿವಾರ ಬಂದು ಚತುರ್ದಶಿ ತಿಥಿ ಇದೆ. ಸಾಯಂಕಾಲ 5:14 ಚತುರ್ದಶಿ ತಿಥಿ ಇದೆ. ತದನಂತರ ಪೂರ್ಣಿಮಾ ತಿಥಿ ಪ್ರಾರಂಭವಾಗುತ್ತದೆ. ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಇದೆ. ಯೋಗ ಬಂದು ವೈದ್ಯುತಿ ಯೋಗ ಇದೆ. ಕರಣ ಬಂದು ಈ ದಿನ ವನಜ ಕರಣ ಇದೆ. ಪುಷ್ಯಮಿ ನಕ್ಷತ್ರ ಇದೆ. ಈ ದಿನ 20ನೇ ತಾರೀಕಿನಂದ್ರೆ ಸಿದ್ಧ ಯೋಗ ರಾತ್ರಿ 2:33 ಇದೆ. ಇವತ್ತು ವಿಶೇಷ ಏನಂದ್ರೆ ಶ್ರೀಣಚಂದ್ರ ದರ್ಶನ ಆಗುತ್ತದೆ, ಸ್ತ್ರೀಣಚಂದ್ರ ದರ್ಶನ ಆಗುತ್ತದೆ. ಶಿವ ಪವಿತ್ರಾರ್ಚನ ಪ್ರಾರಂಭವಾಗುತ್ತದೆ. ಪುಷ್ಯಮಿ ಕಾರ್ತಿಕೇಯ ಪ್ರಾರಂಭವಾಗುತ್ತದೆ. ಈ ದಿನ ಏನಂತಂದ್ರೆ ಚತುರ್ದಶಿ ತಿಥಿ ಸಂಜೆ 5:44 ಇದೆ. ತದನಂತರ ಪೂರ್ಣಿಮಾ ತಿಥಿ ಗುರು ಪೂರ್ಣಿಮಾ ಅನ್ನೋದು ಇವತ್ತು ಪ್ರಾರಂಭವಾಗುತ್ತದೆ. ಈ ದಿನ ಯಾರಾದ್ರೂ ಅರುಣಾಚಲ ಗಿರಿ ಪ್ರದಕ್ಷಿಣೆ ಮಾಡ್ತಕ್ಕಂಥವರು, ತಿರುಣಾಮಲೆ ಗಿರಿ ಪ್ರದಕ್ಷಿಣೆ ಮಾಡ್ತಕ್ಕಂಥವರು ಈ ದಿನ ಶನಿವಾರನ ಸಂಜೆ 5:40 ಒಳಗಡೆ ತಿರುಣಾಮಲೆಯನ್ನ ಸೇರಿಕೊಳ್ಳಿ. 6 ಗಂಟೆ ನಂತರ ಅರುಣಾಚಲರ ದರ್ಶನ ಮಾಡಿಕೊಂಡು ನಿಮ್ಮ ಸಂಕಲ್ಪವನ್ನ ಮಾಡಿಕೊಂಡು, ಮೊದಲಿಗೆ ಏತಕ್ಕೋಸ್ಕರ ನೀವು ಗಿರಿ ಪ್ರದಕ್ಷಿಣೆ ಮಾಡ್ತಾ ಇದ್ದೀರಾ, ನಿಮ್ಮ ಗಿರಿ ಪ್ರದಕ್ಷಿಣೆ ಮಾಡೋ ಉದ್ದೇಶ ಏನಂತೇಳಿ ಸಂಕಲ್ಪ ಮಾಡಿಕೊಂಡು ಅರುಣಾಚಲೇಶ್ವರನ ಸಂಕಲ್ಪ ಮಾಡ್ಕೊಳ್ಳಿ. ಸಂಕಲ್ಪ ಮಾಡಿಕೊಂಡು ಮನಸ್ಸಿನಲ್ಲಿ ಓಂ ಅರುಣಾಚಲ ಶಿವ ಅರುಣಾಚಲ ಶಿವ ಅಂತೇಳಿ ನಾಮಮಂತ್ರ ಜಪವನ್ನು ಗಿರಿ ಪ್ರದಕ್ಷಿಣೆ ಮಾಡ್ಕೊಳ್ಳಿ. ಈ ದಿನ ಬೆಳಗ್ಗೆ ನಾವು ರಾಹುಕಾಲ, ಗುಳಿಕಾಲ, ಯಮಗಂಡ ಕಾಲ ನೋಡೋದಾದ್ರೆ ರಾಹುಕಾಲ ಬಂದು ಬೆಳಗ್ಗೆ 9ರಿಂದ 10:00ವರೆಗೂ ರಾಹುಕಾಲ ಇದೆ. ಪ್ರಾತಃ ಕಾಲದಲ್ಲಿ 6ರಿಂದ 7:00ವರೆಗೂ ಗುಳಿಕಾಲ ಇದೆ. ಮಧ್ಯಾಹ್ನ 1:30ರಿಂದ 3 ಗಂಟೆಗೆ ನಮಗೆ ಯಮಗಂಡ ಕಾಲ ಇದೆ. ಯಾರಾದ್ರೂ ಪ್ರಯಾಣ ಬೆಳೆಸೋರು ಒಳ್ಳೆ ಪ್ರಾತಃ ಕಾಲದಲ್ಲಿ ಗುರುವರೆಯಲ್ಲಿ ಬುಧವರೆಯಲ್ಲಿ ಪ್ರಯಾಣ ಮಾಡೋದು ತುಂಬಾ ಒಳ್ಳೆಯದಾಗುತ್ತದೆ. ಮತ್ತೆ ಚತುರ್ದಶಿ ತಿಥಿ ಆಗಿರೋದ್ರಿಂದ ಶನಿವಾರ ಆಗಿರೋದ್ರಿಂದ ಶನೇಶ್ವರನ ಪೂಜೆ ಮಾಡೋದನ್ನು ಮರಿಬೇಡಿ. ಸಿಂಹರಾಶಿಯವರು, ಕುಂಭರಾಶಿಯವರು, ಮೀನರಾಶಿಯವರು, ಮಕರ ರಾಶಿಯವರು, ವೃಶ್ಚಿಕ ರಾಶಿಯವರು, ಕರ್ಕಾಟಕ ರಾಶಿಯವರು ಶನೇಶ್ವರ ದೇವಾಲಯಕ್ಕೆ ಹೋಗಿ ಒಂದು ತೈಲಾಭಿಷೇಕವನ್ನು ಮಾಡಿದ್ರೆ ಒಳ್ಳೆಯದಾಗುತ್ತದೆ. ಮತ್ತೆ ಗುರುಪೌರ್ಣಿಮೆ ಇರೋದ್ರಿಂದ ಶನಿವಾರ ರಾತ್ರಿ ಅರುಣಾಚಲೇಶ್ವರ ಗಿರಿ ಪ್ರದಕ್ಷಿಣೆ ಮಾಡೋದರಿಂದ 7.5 ಶನಿ ದೋಷ ಪರಿಹಾರ ಆಗುತ್ತದೆ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಮುಂದಿನ ವಿಡಿಯೋದಲ್ಲಿ 21ನೇ ತಾರೀಕು ಭಾನುವಾರ ಗುರುಪೌರ್ಣಿಮೆ ಇರೋದರಿಂದ ಈ ಗುರುಪೌರ್ಣಿಮೆ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಸಂಕ್ಷಿಪ್ತವಾಗಿ ಗುರುಪೌರ್ಣಿಮೆ ದಿವಸ ತಿಥಿ, ನಕ್ಷತ್ರ, ಯೋಗದ ಬಗ್ಗೆ ಮತ್ತೆ ಈ ದಿನ ಯಾವ ದೇವರ ಪೂಜೆ ಮಾಡಬೇಕು, ಯಾವ ದೇವರ ಆರಾಧನೆ ಮಾಡೋ ವಿಷಯದಲ್ಲಿ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೇನೆ.
ಎಲ್ರಿಗೂ ಒಳ್ಳೆಯದಾಗಲಿ. ಶುಭಂ ಭೂಯಾತ್. ಈ 3 ದಿನಗಳನ್ನ ಪಾಲಿಸಬೇಕಾದ ವಿವರವನ್ನು ಕೊಟ್ಟಿದ್ದೇನೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಓಂ ನಮೋ ಭಗವತೆ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ.